ನಮಸ್ಕಾರ ಬೆಂಗಳೂರು. ನೀವೇನಾದ್ರೂ ನಂತರ ಫಸ್ಟ್ ಟೈಮ್ ಮಂತ್ರಾಲಯ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹೋಗೋರು ಮಾತ್ರ ಅಲ್ಲ, ಸೋಲೋ ಹೋಗೋರ್ಗೂ ಕೂಡ ಈ ರೀಲು ಡೆಫಿನೆಟ್ಲಿ ತುಂಬಾ ಯೂಸ್ ಆಗುತ್ತೆ. ಸೇವ್ ಮಾಡ್ಕೊಳ್ಳಿ. ಶಿ ಟೂರಿಸ್ಟ್ ಅವರು ಬೆಂಗಳೂರು ಟು ಮಂತ್ರಾಲಯ ಎವ್ರಿಡೇ ಟ್ರಿಪ್ಸ್ ನ ಅರೇಂಜ್ ಮಾಡ್ತಿದ್ದಾರೆ. ಎವ್ರಿಡೇ ನೈಟ್ ಬೆಂಗಳೂರಿಂದ ಪಿಕಪ್ ಆಗಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮಂತ್ರಾಲಯ ರೀಚ್ ಆಗ್ತಿದ್ದಂಗೆ ನಮ್ಗೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಅಂತ ಒಂದು ರೂಮ್ ಕೊಡ್ತಿದ್ದಾರೆ. ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರಾಯರ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ ಜೊತೆ ಗೈಡ್ ನ ಕೂಡ ಪ್ರೊವೈಡ್ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿ ಅವರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಅಂತ ನಮ್ಗೆ ಟೈಮ್ ಕೊಡ್ತಾರೆ. ಆಮೇಲೆ ಅಲ್ಲೇ ದೇವಸ್ಥಾನದ ಪ್ರಸಾದನ ತಿನ್ಕೊಂಡು ಅಲ್ಲಿಂದ ಲೋಕಲ್ ಸೈಟ್ ಸೀಯಿಂಗ್ ಅಂತ 4-5 ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಬಿಚ್ಚಾಲಮ್ಮನವರ ದೇವಸ್ಥಾನ, ಏಕಶಿಲಾದಲ್ಲಿ ಕೆತ್ತಿರುವಂತಹ ರಾಯರ ಬೃಂದಾವನ, ಅಪ್ಪಣ್ಣಾಚಾರ್ಯರು ತಪಸ್ಸು ಮಾಡಿರುವಂತಹ ಸ್ಥಳ ಹಾಗೂ ಅವರ ಮನೆ, ನಂತರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ಲಕ್ಷ್ಮೀ ದೇವಸ್ಥಾನ ಇವೆಲ್ಲದಕ್ಕೂ ಕರ್ಕೊಂಡು ಹೋಗ್ತಾರೆ. ಈವ್ನಿಂಗ್ ಸ್ನಾಕ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಅಲ್ಲಿಂದ ರೆಸಾರ್ಟ್ಗೆ ರಿಟರ್ನ್ ಕರ್ಕೊಬಂದು ಫ್ರೆಶ್ ಅಪ್ ಆಗ್ಲಿಕ್ಕೆ ಅಂತ ರೂಮ್ ಕೊಡ್ತಾರೆ. ಫ್ರೆಶ್ ಅಪ್ ಆದ್ಮೇಲೆ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬ್ಯಾಂಗ್ಳೂರ್ಗೆ ರಿಟರ್ನ್ ಬಸ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಎಲ್ಲ ಕಂಫರ್ಟಬಲ್ ಆಗಿ ಇತ್ತು. Yeah, it was great experience actually. Like I was not expected this much. It was very great staying in this green resort. Yeah, it was good. ರೀಸನಬಲ್, ನೋ ಪ್ರಾಬ್ಲಮ್. ಫುಡ್ ಎಲ್ಲ ಓಕೆ, ಐ ಆಮ್ ಹ್ಯಾಪಿ. ಎಲ್ಲ ತುಂಬಾ ಚೆನ್ನಾಗಿತ್ತು. ಇನ್ಸ್ಟಾಗ್ರಾಮ್ ನೋಡಿ ನಾವು ಇದು ಮಾಡ್ಕೊಂಡು ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಇದು ಬುಕ್ಕಿಂಗ್ ಮಾಡ್ಕೊಂಡ್ವಿ. ಓಕೆ, ಬೆಳಿಗ್ಗೆ ಫ್ರೆಶ್ ಅಪ್ಗೆಲ್ಲ ಚೆನ್ನಾಗಿತ್ತು. ಮತ್ತೆ ಊಟದ ಬಗ್ಗೆನೂ ಅಷ್ಟೇ ಏನು ತೊಂದರೆ ಇಲ್ಲ. ಇಟ್ ಈಸ್ ಗುಡ್ ವರ್ತ್. ಎಲ್ಲ ಚೆನ್ನಾಗಿತ್ತು. ಗುಡ್ ಅಮ್ಮ, ಎಲ್ಲ ಚೆನ್ನಾಗಿತ್ತು. ಒಬ್ಬರೇ ಬಂದು ಹೋಗ್ಬೋದಲ್ಲ? ಆರಾಮ್ಸೆ ಹೋಗ್ಬೋದು, ತೊಂದರೆ ಏನಿಲ್ಲ, ಚೆನ್ನಾಗಿತ್ತು. ಇಲ್ಲಿರೋ ಜೆಂಟ್ಸ್ ಸ್ವಲ್ಪ ಸಪೋರ್ಟ್. ನೀವು ಇದೇ ತರ ಪ್ಯಾಕೇಜ್ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರೋ ಅಂತ ಶಿ ಟೂರಿಸ್ಟ್ ಅವರ ನಂಬರ್ಗೆ ಕಾಲ್ ಮಾಡಿ. ಜಸ್ಟ್ 2200 ರುಪೀಸ್ ಇಂದ ಪ್ಯಾಕೇಜಸ್ ಸ್ಟಾರ್ಟ್ ಆಗಿ ಬೇಸ್ಡ್ ಆನ್ ನಂಬರ್ ಆಫ್ ಸೀಟ್ಸ್ ಮತ್ತೆ ಪ್ರೀ ಬುಕಿಂಗ್ ಪ್ರಕಾರ ನಿಮ್ಗೆ ಇನ್ನೂ ಡಿಸ್ಕೌಂಟ್ಸ್ ಕೊಡ್ತಿದ್ದಾರೆ.